ಏನೂ ಇಲ್ಲ, ಎಲ್ಲ ಚೆನ್ನಾಗೇ ಇದ್ದರು. ಅವ್ರನ್ನ ಫರ್ದರ್ ಹೈಯರ್ ಸ್ಟಡಿಗೆ ಅಂತ USA ಕಳಿಸಿದ್ರು, ಅವರೇ ಕಳಿಸಿದ್ರು. ಕಳಿಸ್ಬಿಟ್ಟು ಮತ್ತು ಅಲ್ಲಿಂದ ವಾಪಸ್ಸು ಮೇನಲ್ಲಿ ಇದು ನವಂಬರಲ್ಲಿ ಬಂದರು. ನವಂಬರ್ ಬಂದಾಗ ಅಲ್ಲಿ ಮನೇಲಿ ಕಿರಿಕ್ ಶುರುವಾಯಿತು. ಹಾಗೆ ಏನು ಕಿರಿಕ್ ಅಂದರೆ ಯಾಕೆ ಹೊಂದಾಣಿಕೆ? ನನಗಿಷ್ಟ ಇಲ್ಲ, ಬೇಡ ನೀನು ಅಂತ ಈ ಹುಡುಗ ಹೇಳೋದು. ನಾವು ಅದೇನು ಅಂತ ಕೇಳೋಣ ಅಂತ ನಾವು ಹೋದರೆ ಅವ್ರ ಅಪ್ಪ ಅಮ್ಮ ಮಧ್ಯೆ ಕೂತ್ಕೊಂಡು ಏನು ಮಾತಾಡೋಕ್ಕೆ ಬಿಡಲಿಲ್ಲ, ಮಾತಾಡ್ಸೋಕ್ಕೆ ಬಿಡಲಿಲ್ಲ, ನಿಮ್ಮ ಹುಡುಗಿ ಜೊತೆ ನೀವು ನೇರವಾಗಿ ಮಾತಾಡೋಕ್ಕೆ ಬಿಡಲಿಲ್ಲ. ಏನು ಸಮಸ್ಯೆ ಅಂತ ಸರ್? ಲವ್ ಮ್ಯಾರೇಜ್ ಆಗಿ ಮದುವೆ ಆಗಿ ಎಲ್ಲರೂ ಒಪ್ಪಿಸಿ ಮದುವೆ ಆದಮೇಲೆ ಈ ರೀತಿ? ಮದುವೆ ಆಗೋಕ್ಕೆ ಮುಂಚೆ ವಾರನೂ ನಮ್ಮ ಮನೆಗೆ ಸುತ್ತಿದ್ರು, ಮಾಡಿಕೊಡಿ ಅಂತ. ನಾವು ನನಗಂತೂ ಇಷ್ಟ ಇರಲಿಲ್ಲ ಮಾಡೋದು. ಆಮೇಲೆ ನನ್ನ ಮಗಳಿಗೂ ಹೇಳಿದೆ, ನನ್ನ ಮಗಳು ಒಪ್ಕೊಂಡಿದ್ಲು, ಬೇಡ ಆದರೆ ಬೇಡ ಬಿಡೋಣ, ನನಗೆ ಇಷ್ಟ ಇಲ್ಲ ಅಂತ. ಆಮೇಲೆ ನಾನೇ ಸೋತವನು. ಹಾಗೆ ಲವ್ ಮ್ಯಾರೇಜ್ ಅದು ದೊಡ್ಡ ಕುಟುಂಬ, ನೀವೇ ಯಾಕೆ ಬೇಡ ಅಂತ ಇದು ಮಾಡ್ಕೊಂಡು? ದೊಡ್ಡ ಕುಟುಂಬಕ್ಕಿಂತ ನಾವು ಅವ್ರಿಗಿಂತ ದೊಡ್ಡ ಕುಟುಂಬದವ್ರೆ. ನಾವೇನು ಸಣ್ಣ ಕುಟುಂಬ ಅಲ್ಲ, ನಾವು ದೊಡ್ಡ ಕುಟುಂಬನೇ. ಇವರೆಲ್ಲ ನಮ್ಮ ಅಣ್ಣ ತಮ್ಮಂದಿರು. ಅಲ್ಲ, ಫ್ಯಾಮಿಲಿ ಒಂದು ರಾಜ್ಯದಲ್ಲಿ ಒಂದು ನೇಮು ಫ್ರೇಮ್ ಇದೆ, ಆ ಥರ ಮನಸ್ಥಿತಿ ದೊಡ್ಡ ಇಲ್ಲ. ನಾವು ಅದಕ್ಕೆಲ್ಲ ಮಾನ್ಯತೆ ಕೊಡೋ ಜನ ಅಲ್ಲ. ನಾವು ಒಳ್ಳೆತನಕ್ಕೆ ಮಾತ್ರ ಗೌರವ ಕೊಡ್ತೀವಿ ಅಷ್ಟೇ. ಸರ್, ಯಾವತ್ತಿನ ಚೇಂಜಸ್ಗಳಾಗಕ್ಕೆ ಶುರು ಆಯಿತು ಸರ್? ಅಷ್ಟೇ 6 ತಿಂಗಳು ಎಜುಕೇಷನ್ ಮುಗಿಸ್ಕೊಂಡು ಇಲ್ಲಿ ಬಂದಾಗ ಶುರು ಆಗಿದ್ದದು. ಅಲ್ಲಿ ತನಕ ಚೆನ್ನಾಗೇ ಇದ್ದರು. ಹಾಗೆ ನಾನು ಮೈಸೂರಿಗೂ ಬರುವ, ಆತ ನನ್ನ ಮಗಳು ಇಲ್ದಿದ್ದಾಗಲೂ ಬಂದು ಮಾತಾಡ್ಸ್ಕೊಂಡು ಹೋಗುವ, ನಾನು ಹೋಗುವೆ, ಮಾತಾಡ್ಸ್ಕೊಂಡು ಬರುವೆ. ಚೆನ್ನಾಗೇ ಇದ್ದರು. ಇದ್ದಕ್ಕಿದ್ದಂಗೆ ಈ ಅವನಿಗೆ ಫಿಲಮ್ ಸಿಗ್ಬೇಕಾದ್ರೆ ನನ್ನ ಮಗಳೇ ಕಾರಣ. ನನ್ನ ಮಗಳಿಲ್ಲ ಅಂದರೆ ಅವನಿಗೆ ಫಿಲಮು ಸಿಗ್ತಿರ್ಲಿಲ್ಲ. ಈಗ ಮಾಡಿದ್ರಲ್ಲ ಆ ಫಿಲಮ್ಮು. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅದು ಫಿಲಮ್ ಆದ್ಮೇಲೆ ಚೇಂಜ್ ಆದ್ರ? ಯುವ ಫಿಲಮ್ ಆಗುವಾಗಲೇ ಚೇಂಜ್ ಆಗಿದ್ದು, ಶುರು ಆಯಿತು. ಆಮೇಲಿಂದ ನನ್ನ ಮಗಳು ನವಂಬರಲ್ಲಿ ಬಂದಾಗ ಅವ್ರ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರು ಅವ್ರಿಗೆಲ್ರಿಗೂ ಗೊತ್ತಾಗಿ ವಿಷಯ. ಅವರೆಲ್ಲ ಅವನಿಗೆ ಬುದ್ಧಿ ಹೇಳಿದ್ರು ಆತ ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಏನು ಚೇಂಜಸ್ ಇತ್ತು ಸರ್ ಅವ್ರ ಹತ್ರ, ಯುವ ಹತ್ರ ಏನು ಚೇಂಜ್ ಇತ್ತು? ಫಿಲ್ಮ್ ಟೈಮಲ್ಲಿ ಏನು ಚೇಂಜ್ ಆಗಿರ್ಬೋದು? ಇಲ್ಲ ಬೇರೆ ವ್ಯಾಮೋಹ ಏನಾದ್ರು ಇತ್ತು? ಎಲ್ಲ ಇರ್ಬೋದು. ಯಾಕಂದ್ರೆ ಅವ್ರ ಫ್ಯಾಮಿಲಿಗೆ ಯಾರಿಗೂ ಗೊತ್ತಿಲ್ಲ ಸರ್ ಅಂತ. ಯಾಕಂದರೆ ಶಿವರಾಜ್ ಕುಮಾರ್ ಇದ್ದಾರೆ, ರಾಘವೇಂದ್ರ ರಾಜ್ಕುಮಾರ್ ಇದ್ದಾರೆ, ಅವ್ರು ಯಾರಿಗೂ ಗೊತ್ತಾಗಲಿಲ್ಲ ಸರ್ ಅಂತ. ಅವರೇ ಕಾರಣ ಅಂತ ಹೇಳಿದ್ನಲ್ಲ, ಅವ್ರ ಅಪ್ಪ ಅಮ್ಮನೇ ಕಾರಣ ಇದಕ್ಕೆ. ಯಾರು? ರಾಘವೇಂದ್ರ ರಾಜ್ಕುಮಾರ್, ಅವರ ಹೆಂಡತಿ, ಅವರೇ ಕಾರಣ ಇದೆಲ್ಲ. ಈ ಹುಡುಗ ಹಿಂಗೆ ಆಗಬೇಕಾದ್ರೆ ಅವರೇ ಕಾರಣ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಭಾಳ ಹತ್ತಿರ ಇದ್ದಾರೆ ಸರ್ ಅವ್ರ ಫ್ಯಾಮಿಲಿಗೆ. ಅವರು ಸಾಕಷ್ಟು ಬುದ್ಧಿ ಹೇಳಿದ್ದಾರೆ, ಬೈದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅಶ್ವಿನಿ ಅವರು ಎಲ್ಲ ಥರದಲ್ಲೂ ಅವ್ರಿಗೆ ಹೇಳಿದ್ದಾರೆ, ಚೆನ್ನಾಗಿ ರೇಗಿದ್ದಾರೆ ಅವ್ರಿಗೆ ಬಂದು ಇವೆಲ್ಲ ಮಾಡಬಾರ್ದು ಅಂತ. ಆದರೂ ಅವ್ರ ಮಾತು ಕೇಳಿಲ್ಲ ಅವರು. ಯಾಕಂತಂದರೆ ಪುನೀತ್ ರಾಜ್ಕುಮಾರ್ ಅವರೇ ಮುಂದೆ ನಿಂತು ಮಾಡಿಸ್ತಂತ ಮದುವೆ ಇದು. ಪುನೀತ್ ಇದ್ದಿದ್ರೆ ಇವೆಲ್ಲ ಆಗ್ತಿರ್ಲಿಲ್ಲ. ಅದೆಲ್ಲ ಸರಿಯಾಗಿರೋದು. ಶಿವರಾಜ್ ಕುಮಾರ್ ಮಾತಾಡಿಸ್ಬೇಕು ಪ್ರಯತ್ನ ಮಾಡಿದೆ ಸರ್ ನೀವು? ಒಂದು ಸಾರಿ ಭೇಟಿ ಮಾಡಿ ಮಾತಾಡ್ಸೋಣ ಅಂತ ಟ್ರೈ ಮಾಡಿದೆ, ಆಗಲಿಲ್ಲ. ಈ ನೆಕ್ಸ್ಟ್ ಮಗಳು ಬಂದ ಮೇಲೆ ಒಂದು ಸಾರಿ ವಿಷಯ ಹೇಳ್ಬರೋಣ ಅಂತ ಅದು ಆಮೇಲೆ ಅವರು ಬಿಟ್ಟಿದ್ದು. ಇಲ್ಲ ನಾವು ತಂದಿಲ್ಲ. ಮಗಳು ಬಂದ ಮೇಲೆ ಹೋಗೋಣ ಅಂತಿದ್ದೀವಿ. ಮಗಳೀಗ ಈ ತಿಂಗಳು ಬರ್ತಾಳೆ. ಬಂದಾಗ ಅವ್ರು ಇಲ್ಲೇ ಮೈಸೂರಲ್ಲೇ ಇರ್ತಾರಲ್ಲ ಜಾಸ್ತಿ, ಹೋಗಿ ವಿಷಯ ಹೇಳ್ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ಅಪ್ಲೈ ಮಾಡೋದು ಫಸ್ಟ್ ಯಾರು ಸರ್? ಅವರೇ. ಈಗ ನೀವೇನು ಉತ್ತರ ಕೊಟ್ಟಿದ್ದೀರಾ? ರಿಪ್ಲೈ ಮಾಡಿದ್ದೀವಿ. ಏನಂತ? ಅವ್ರೇನು ಪ್ರಶ್ನೆಗಳು ಮಾಡಿದ್ರು ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀವಿ. ನನ್ನ ಮಗಳು ಅರೇಂಜ್ಮೆಂಟ್ ಮಾಡ್ತಾಳೆ ಅಂತ. ಏನು ಅರೇಂಜ್ಮೆಂಟು ಗೊತ್ತಿಲ್ಲ ಹಂಗೆ ಸರಿಯಾಗಿ. ನಮ್ಮ ಮಕ್ಕಳು ಆ ಥರದವ್ರಲ್ಲ. ನಮ್ಮ ಮಕ್ಕಳನ್ನ ನಾವು ಆ ಥರ ಬೆಳೆಸಿಲ್ಲ.
ನಿಮ್ಮ ನೋಡಿದ್ರೆ ಗೊತ್ತಾಗುತ್ತೆ. ಚಿಕ್ಕ ಮಕ್ಕಳಿಗೂ ಗೌರವ ಕೊಡುವಂಥವ್ರು ನಮ್ಮ ಮಕ್ಕಳು. ನೀವು ಯಾವಾಗಾದ್ರೂ ನಿಮ್ಮ ಒಡೆಯವ್ರನ್ನ ಭೇಟಿ ಮಾಡೋಂಥ ಪ್ರಯತ್ನ ಮಾಡಿದ್ರೆ ಈ ವಿಚಾರ ಸಂಬಂಧಪಟ್ಟಾಗೆ ಡಿಸೆಂಬರಲ್ಲಿ ಆತ ಮಾತಾಡಬೇಕು ಬರ್ತೀನಿ ಅಂತ ನಾನು ಫೋನ್ ಮಾಡಿದ್ರು ಡಿಸೆಂಬರಲ್ಲಿ. ಆಯಿತು ಬಾಪ್ಪ ಅಂದೆ. ಬಾ ಅಂದ್ಬಿಟ್ಟು ಅಲ್ಲಿ ಒಂಟಿಕೊಪ್ಪಲ್ಲಿ ಇರ್ತೀನಿ ಬಾ ಅಂತ ಅಂದೆ. ಅಲ್ಲಿಗೆ ಅದೇನೋ ಯಾತಗೋ ಬರ್ತಾಯಿದ್ದೀನಿ, ಎಲ್ಲಿ ಸಿಗ್ತೀರಾ ಅಂದರೆ ಒಂಟಿಕೊಪ್ಪಲ್ಲಿದೆ ಬನ್ನಿ ಅಂತ ಅಂದೆ. ಬಂದುಬಿಟ್ಟು ಏನು ಮಾತಾಡಲಿಲ್ಲ, ಸುಮ್ಮನೆ ಕೂತಿದ್ದ ಒಂದು ಅರ್ಧ ಗಂಟೆ ಸುಮ್ಮನೆ ಕೂತಿದ್ದ. ಆತ ಅವ್ರ ಡ್ರೈವರ್ ಇಬ್ಬರು ಬಂದಿದ್ದು. ಆಮೇಲೆ ಹೇಳೋದು ಏನು ಬಂದೆ ಹೇಳು ಏನು ಅಂತ ಅಂದೆ. ಏನಿಲ್ಲ ನೀವು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತಂದರು. ನಾನು ಒಳ್ಳೆ ಮಾತಾಡಿದೆ ಅವರಿಗೆ, ಚೆನ್ನಾಗಿರಬೇಕು ಅಷ್ಟೇ, ಚೆನ್ನಾಗಿರಿ, ಇವೆಲ್ಲ ಆಗಬಾರ್ದು, ಇದೆಲ್ಲ ಆಗಬಾರ್ದು ಅಂತ ಹೇಳಿದೆ. ಸರಿ ಆಯಿತು ಅಂದ್ಬಿಟ್ಟು ಹೋದ. ಅವತ್ತೇ ಏನು ಮಾಡಿದ್ರು ನಿಮಗೆ ಈ ವಿಚಾರ? ಅವತ್ತೇ ನಿಮ್ಮ ಗಮನ ತಂದಿದ್ದೀರಾ? ಯಾವುದು ಡಿವೋರ್ಸ್ ಕೊಡುವಂಥದ್ದು, ಬೇರೆ ಆಗುವಂಥದ್ದು ವಿಚಾರ? ಅಲ್ಲ, ಅದಕ್ಕೆ ಮುಂಚೆನೇ ಮನೇಲಿ ಸ್ವಲ್ಪ ಗಲಾಟೆ ಆಗಿತ್ತು. ನನ್ನ ಮಗಳು US ಬಂದಾಗ ನವಂಬರಲ್ಲಿ ಆಗಿತ್ತು. ಆವತ್ತು ನಾವು ಹೋಗಿದ್ದು ಅಲ್ಲಿಗೆ. ನಾನು ನನ್ನ ಹೆಂಡತಿ ಹೋದಾಗ ನಮ್ಮನ್ನು ಆತನ ಜೊತೆ ಮಾತಾಡೋಕ್ಕೆ ಬಿಡಲಿಲ್ಲ ಅವ್ರ ಅಪ್ಪ ಅಮ್ಮ. ಚೆನ್ನಾಗಿದ್ರು. ಯುವ ಫಿಲಿಮ್ ಸ್ಟಾರ್ಟ್ ಆದಮೇಲಿಂದ ಇದೆಲ್ಲ ಸಮಸ್ಯೆ. ಫಿಲಮ್ ಸ್ಟಾರ್ಟ್ ಆದಮೇಲೆ ಸಮಸ್ಯೆ ಸ್ಟಾರ್ಟ್ ಆಯಿತು. ಹಾಗೆ ಅಲ್ಲಿ ಅರ್ಧ ಫಿಲಮ್ ಮುಗಿಯ ತನಕ ನನ್ನ ಮಗಳು ಇಲ್ಲೇ ಇದ್ಲು, ಅವ್ನ ಜೊತೆನೇ ಹೋಗೋಳು ಬರೋಳು ಎಲ್ಲ ಮಾಡ್ತಾಯಿದ್ಲು. USA ಹೋದ್ಮೇಲೆ ಈ ಥರ ಚೇಂಜಸ್ ಆಯಿತು. ಅಲ್ಲಿ ಫಿಲಿಮ್ಲಿ ಇದ್ದಂತಹ ನಟಿ ಜೊತೆಗೆ ಅದ್ರ ಬಗ್ಗೆ ನಂಗೆ ಬೇಡ ಅದು. ಸರಿ, ಫೈನಲಿ ಈಗ ಏನಾಗಬೇಕು ಅಂತ ಹೇಳ್ತೀರಾ ಸರ್? ಡೈವರ್ಸಾ ಅಥವಾ ಒಂದು ಮಾಡೋದ ಪ್ರಯತ್ನ ಮಾಡ್ತೀರಾ ಸರ್? ನಾವು ಕಾನೂನು ಪ್ರಕಾರನೇ ಹೋಗೋದು. ಹಾಗೆ ಕಾನೂನು ಏನು ಹೇಳುತ್ತೆ ಹಾಗೆ ನೋಡ್ತೀವಿ. ಯಾಕಂದರೆ ನೀವು ಭಾಳ ಆಸೆ ಇಟ್ಕೊಂಡು ಮಾಡಿರ್ತೀರಿ ಒಂದಾಗಿ ಬಾಳಬೇಕು ಅಂತ ಹೇಳಿ. ಒಂದಾಗಿರಬೇಕು ಅನ್ನೋದು ಎಲ್ಲ ತಂದೆ ತಾಯಿಗೂ ಇರುತ್ತೆ. ಅದೇ ಥರ ನಮಗೂ ಇರುತ್ತೆ. ಇವತ್ತಿಗೂ ಆಸೆ ಇದೆಯಾ ನಿಮಗೆ? ಇರುತ್ತೆ. ಆಗ್ಬೋದು, ದೇವರಿದ್ದಾನೆ. ಮದುವೆ ಅನ್ನೋದು ಕಿತ್ತಾಕ್ಬಿಟ್ಟು ಹೋಗುವಂಥದ್ದಲ್ಲ. ಹಾಗೆ ಅವರು ಒಳ್ಳೆ ಕುಟುಂಬದವರು, ನೀವು ಒಂದು ಒಳ್ಳೆ ಕುಟುಂಬದವರು. ನಿಮ್ಮ ಕುಟುಂಬಗಳಲ್ಲಿ ಈ ಥರ ಬಿರುಕು ಬಂದಾಗ ಬೇರೆ ಸಮಾಜಕ್ಕೆ ಏನು ಮೆಸೇಜ್ ಹೋಗ್ತದೆ ಅಂತೇಳಿ? ಇದೆಲ್ಲ ಕೆಟ್ಟ ಮೆಸೇಜೇ ಹೋಗೋದು ಸಮಾಜಕ್ಕೆ. ಹಾಗೆ ಬಂದರೆ ಮಾತಾಡ್ತೀನಿ. ನನ್ನ ಮಗಳ ಜೊತೆಲಿ ಇದನ್ನೆಲ್ಲ ಪೂರ್ತಿ ಮಾತಾಡೋಕ್ಕೆ ಅವಳಲ್ಲಿ ದೂರ ಇದ್ದಾಳೆ. ದೂರ ಇರೋದ್ರಿಂದ ನಾನು ಮಾತಾಡೋಕ್ಕೂ ಇಷ್ಟಪಡಲ್ಲ. ಯಾಕೆಂದರೆ ಅವಳಲ್ಲಿ ಅಳಕ್ಕೆ ಶುರು ಮಾಡ್ತಾಳೆ. ನಮ್ಮ ಪಕ್ಕದಲ್ಲಿದ್ದರೆ ಅವಳ ಹತ್ರ ಸಮಾಧಾನ ಮಾಡ್ಬೋದು, ಅಲ್ಲಿ ಯಾರು ಸಮಾಧಾನ ಮಾಡ್ತಾರೆ? ಸಮಸ್ಯೆ ಬಗ್ಗೆ ನಿಮ್ಮ ಮಗಳು ಇವತ್ತು ಹೇಳ್ಕೊಳ್ಳಿಲ್ಲ ಸರ್ ಅಂತ? ಖಂಡಿತ ಏನು ಹೇಳಿಲ್ಲ. ಅವಳಿಗೆ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ, ತುಂಬ ಕೀಳಾಗಿ ನೋಡಿದ್ದಾರೆ ನನ್ನ ಮಗಳನ್ನ. ಆ ಥರ ಯಾವ ಥರ ಸರ್ ಕೀಳಾಗಿ ಟಾರ್ಚರ್ ಯಾವ ಥರ ಅಂತೇಳಿ? ಬೇಕಾಬಿಟ್ಟಿ ಮಾತಾಡೋದು, ಬೇಕಾಬಿಟ್ಟಿ ಅನ್ನೋದು, ಈ ಥರ. ನನ್ನ ಮಗಳು ಇಲ್ಲ, ಆ ಥರ ಎಲ್ಲ ಏನಿಲ್ಲ. ಅವ್ರ ಫ್ಯಾಮಿಲಿ ಏನು ಆ ಥರದ್ದೇನು ಕಾಣಿಸ್ತಿಲ್ಲ. ಇದು ನನ್ನ ಮಗಳು ದುಡಿತಾ ಇದ್ಲು. ರಾಜ್ಕುಮಾರ್ ಅಕಾಡೆಮಿ ಮಾಡಿದ್ದು ನನ್ನ ಮಗಳೇ. ಅಕಾಡೆಮಿ ಮಾಡಿದ್ದೇ ನನ್ನ ಮಗಳು. ನನ್ನ ಮಗಳಿಂದ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಲಾಭ ಆಗಿದೆ. ಸಾಲ ತೀರಿಸಿದ್ದಾಳೆ. ಅವ್ರ ಹೋಟೆಲ್ ಮಾರಬೇಕು ಅಂತಿದ್ರು. ಅವ್ರದ್ದೊಂದು ಹೋಟೆಲ್ ಇದೆ, ಮಾರಬೇಕು ಅಂತಿದ್ರು. 3 ಕೋಟಿ ಸಾಲ ತೀರಿಸಿದ್ಲು ನನ್ನ ಮಗಳು ಅಕಾಡೆಮಿ ದುಡ್ಡಲ್ಲಿ. ತೀರಿಸಿದ್ಮೇಲೆ ಮತ್ತೆ ಸಾಲ ಮಾಡೋಕ್ಕೆ ಶುರು ಮಾಡಿದ್ರು. ಆವಾಗ ನನಗೂ ಒಂಚೂರು ಹೇಳಿದ್ಲು ನನ್ನ ಮಗಳು, ಇವ್ರು ಸರಿಯಾಗಲ್ಲಣ್ಣ, ಬೇಡ ಅಂತ. ಗೌರವಯುತವಾಗಿ ನಡ್ಕೊಳ್ಳಿಲ್ಲ ಅಷ್ಟೇ. ಅದಕ್ಕೇ ಎಲ್ಲರೂ ಮಕ್ಕಳಿಗೆ ವಿದ್ಯೆ ಕೊಡಬೇಕು ಅಂತ ಹೇಳೋದು. ವಿದ್ಯೆ ಇಲ್ಲದೆ ಇದ್ದವರು ಅವರೆಲ್ಲ. ಇದೇನೇ ಕಾನೂನು ತೊಡಕು, ಇದೇನೇ ಮನಸ್ತಾಪಗಳು ಏನೇ ಇದ್ರು ಒಂದು ಮಾಡೋಂಥ ಪ್ರಯತ್ನ ನೀವು ಪೇರೆಂಟ್ಸಾಗಿ ಮಾಡ್ತೀರಾ ಅಂತ? ಆಸ್ ಎ ಪೇರೆಂಟ್ಸಾಗಿ ಮಾಡ್ಬೋದು. ಭಾಳಷ್ಟು ಕನಸುಗಳು ಕಟ್ಕೊಂಡಿರ್ತೀರಿ, ಎಲ್ಲ ಸಾಮಾನ್ಯ ಬಂದ್ಬಿಡುತ್ತೆ ಒಂದ್ಸರಿ, ಏನು ಮಾಡೋಕ್ಕಾಗೋದಿಲ್ಲ. ಎಲ್ಲರ ಮನೇಲಿ ಇದ್ದಿದ್ದೆ, ಎಲ್ಲರ ಮನೇಲಿ ಇದ್ದದ್ದೇ ಇದು. ಯಾರ ಮನೇಲಿ ಇಲ್ಲ ಅಂತ ಹೇಳೋಂಗಿಲ್ಲ, ಇದ್ದದ್ದೇ. ಚೆನ್ನಾಗಿ ಹೋದ್ರೆ ಸಂತೋಷ. ಓಕೆ, ಥ್ಯಾಂಕ್ ಯು ಸರ್.